Hi guys, Namaskara from the Netherlands. Welcome back to another vlog. ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಇದು ಕಯಾಕಿಂಗ್ ವ್ಲಾಗ್ ಆಗಿರುತ್ತೆ. ನಾವು ಕಯಾಕಿಂಗ್ನ ಇವತ್ತು ದಿನಂತಲ್ಲಿ ಮಾಡ್ತಿದ್ದೀವಿ. ಟಿಕೆಟ್ಸ್ ಎಲ್ಲ ಆಲ್ರೆಡಿ ಆನ್ಲೈನೇ ಬುಕ್ ಮಾಡಿದ್ವಿ. ಆನ್ಲೈನ್ ಬುಕ್ ಮಾಡಿದ್ರೂ ಇಲ್ಲಿಗೆ ಬಂದ್ಬಿಟ್ಟು ಅದು ಆನ್ಲೈನ್ ಬುಕ್ ಮಾಡಿರೋ ಕನ್ಫರ್ಮೇಷನ್ ತೋರಿಸಿ ಪೇ ಮಾಡಿಬಿಟ್ಟು ಟಿಕೆಟ್ ಇಸ್ಕೊಂಡು ಬರಬೇಕು. ಅವರೇ ಒಂದು ಶಟಲ್ ಸರ್ವಿಸ್ ಆರ್ಗನೈಸ್ ಮಾಡಿರ್ತಾರೆ. ಇವಾಗ ನಾವೆಲ್ಲ ಶಟ್ಲಲ್ಲಿ ಹತ್ಕೊಂಡಿದ್ದೀವಿ. ಇದನ್ನು ನೋಡಿ, ಇದು ಹೆಸರು ರಾಕ್ ಬಯಾರ್ಡ್ ಅಂತ. ದಿನಂತೂ ಫೇಮಸ್ ಲೈಮ್ ಸ್ಟೋನ್ ರಾಕ್ ಫಾರ್ಮೇಷನ್. ಶಟಲ್ ಬಸ್ ಅಂತೂ ಫುಲ್ ಆಗಿಬಿಟ್ಟಿದೆ. ಜನ ನಿಂತ್ಕೊಂಡೆಲ್ಲ ಬರ್ತಾ ಇದ್ದಾರೆ. ಹೋಗ್ತಾನೇ ಇದ್ದೀವಿ. ಡೆಸ್ಟಿನೇಷನ್ ರೀಚೇ ಆಗ್ತಾ ಇಲ್ಲ ಇನ್ನು. 2000 years later. ಫೈನಲಿ ಕಯಾಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ರೀಚ್ ಆಗಿದ್ದೀವಿ. ಆವಾಗಲೇ ಪಾರ್ಕಿಂಗು ಮತ್ತು ಟಿಕೆಟ್ ಎಲ್ಲ ತೋರಿಸಿದ್ವಲ್ಲ, ಅದು ಎಂಡಿಂಗ್ ಪಾಯಿಂಟು. ಫೈನಲಿ ಇಲ್ಲಿ ನಾವೇನು ಟಿಕೆಟ್ ತೊಗೊಂಡಿದ್ವಲ್ಲ ಅದನ್ನೆಲ್ಲ ತೋರಿಸಿ ಅವ್ರು ನಮಗೇನೋ ಟ್ಯಾಗ್ ಥರ ಕೊಡ್ತಾರೆ. ಅದನ್ನ ತೊಗೊಂಡು ಕಯಾಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಹೋಗಬೇಕು. ನಾವು 12 ಕಿಲೋಮೀಟರ್ ಕಯಾಕಿಂಗ್ ರೂಟ್ನ ಚೂಸ್ ಮಾಡಿದ್ದೀವಿ. ಯಾಕಂದರೆ ಈ ರೂಟಲ್ಲಿ ಕ್ಯಾಸಲ್ ವ್ಯೂ ಇರುತ್ತೆ ಮತ್ತು ವಾಟರ್ಫಾಲ್ ಇರುತ್ತೆ ಅಂತ ಎಲ್ಲ ಇತ್ತು. ನಮಗೆ ಮೇನಾಗಿ ಕ್ಯಾಸಲ್ ವ್ಯೂ ನೋಡಬೇಕಿತ್ತು. ಸೊ ನಾವು ಅದಕ್ಕೆ ಇದನ್ನ ಚೂಸ್ ಮಾಡಿದ್ವಿ. ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಅವ್ರ ಪ್ರಕಾರ 2.5 hours ಅಂತ ಹೇಳಿದ್ದಾರೆ. ನಾವೆಲ್ಲ ಎಷ್ಟು ತೊಗೊತೀವಿ ನೋಡಬೇಕು ಇನ್ನು. ಇಲ್ಲಿ ನೋಡಿ, ಎಲ್ಲದು ಕಯಾಕಿಂಗ್ ರೂಟ್ ಇದೆ. ಹಂಗೆ ಲೈಫ್ ಜಾಕೆಟ್ಸ್ ಇದೆ. ಬೇಕಂದರೆ ನಾವು ಲೈಫ್ ಜಾಕೆಟ್ಸ್ನ ತೊಗೊಂಡು ಹಾಕ್ಕೋಬೋದು. ಇಲ್ಲಿ ಎಲ್ಲರಿಗೂ ಒಂದು ಪ್ಲಾಸ್ಟಿಕ್ ಬಕೆಟ್ ಥರ ಕೊಡ್ತಾ ಇದ್ದಾರೆ. ಈ ಪ್ಲಾಸ್ಟಿಕ್ ಬಕೆಟಲ್ಲಿ ನಮ್ಮ ಥಿಂಗ್ಸ್ ಎಲ್ಲ ಇಟ್ಕೋಬೋದಂತೆ. ಇಲ್ಲಿ ಕಯಾಕಿಂಗ್ ಪ್ಯಾಡಲ್ಸ್ ಇದೆ. ಈ ಪ್ಲಾಸ್ಟಿಕ್ ಬಕೆಟ್ ಇದೆಯಲ್ಲ, ಅದರಲ್ಲಿ ಕ್ಲೋಸಿಂಗು ಇರುತ್ತೆ. ಇದರಲ್ಲಿ ನಮ್ಮ ಥಿಂಗ್ಸ್ ಎಲ್ಲ ಇಟ್ಕೋಬೋದು. ಸ್ನ್ಯಾಕ್ಸು, ವಾಟರು, ಏನು ಬೇಕೆಲ್ಲ ಇಟ್ಕೋಬೋದು. ಮತ್ತು ನಾವೇನಾದರೂ ವೇಸ್ಟ್ ಇದ್ದರೆ ಅದನ್ನು ಇದರಲ್ಲೇ ಹಾಕ್ಕೋಬೇಕು. ನೇಚರು, ರಿವರು ಇದನ್ನೆಲ್ಲ ಹಾಳು ಮಾಡಬಾರ್ದು. ಎಲ್ಲ ಇದರಲ್ಲೇ ಹಾಕ್ಕೊಂಡು ವಾಪಸ್ ತೊಗೊಂಬಂದು ಡಿಸ್ಪೋಸ್ ಮಾಡಬೇಕು. ಇವಾಗ ನಾವೆಲ್ಲರೂ ನಾವು ಕಯಾಕಿಂಗ್ ಪ್ಯಾಡಲ್ಸ್ ತೊಗೊಂಡಿದ್ದೀವಿ. ಇವಾಗ ಸ್ಟಾರ್ಟ್ ಆಗುತ್ತೆ ಕಯಾಕಿಂಗ್. ತುಂಬ ಜಾಸ್ತಿನೇ ಕಯಾಕ್ಸ್ ಇದೆ. ಹಾಗೆ ತುಂಬ ಜಾಸ್ತಿ ಜನನೂ ಬಂದಿದ್ದಾರೆ ಈ ಆ್ಯಕ್ಟಿವಿಟಿ ಮಾಡೋಕ್ಕೆ. ಈ ಥರ ಕಯಾಕ್ನ ರೋಲ್ ಮಾಡಿಬಿಟ್ಟು ಕಳಿಸ್ತಾರೆ. ನಾವು ಹಾಗೆ ಹತ್ಕೊಂಡು ಹಾಗೆ ಸ್ಲೈಡ್ ಮಾಡಿಕೊಂಡು ವಾಟರ್ಗೆ ಎಂಟರ್ ಆಗ್ತೀವಿ. ಇವಾಗ ತಾನೇ ಕಯಾಕಲ್ಲಿ ಫುಲ್ ಸ್ಲೈಡ್ ಮಾಡಿಕೊಂಡು ದಬಾರ್ ಅಂತ ವಾಟರ್ಗೆ ಎಂಟರ್ ಆದ್ವಿ. ಸಖತ್ತಾಗಿದೆ. ಇವಾಗ ರೋ ಮಾಡಿಕೊಂಡು ಹೋಗಬೇಕು. ಈ ಕಯಾಕಿಂಗಲ್ಲಿ ಹೆಂಗಂದರೆ, ನಾವು ರೈಟ್ ಸೈಡ್ ರೋ ಮಾಡಿದರೆ ಲೆಫ್ಟ್ ಸೈಡ್ ಮೂವ್ ಆಗುತ್ತೆ ಕಯಾಕು. ನಾವು ಲೆಫ್ಟ್ ಸೈಡ್ ರೋ ಮಾಡಿದರೆ ರೈಟ್ ಸೈಡ್ ಮೂವ್ ಆಗುತ್ತೆ ಕಯಾಕು. ಸೊ ನಾವು ಕರೆಕ್ಟಾಗಿ ಹೋಗಬೇಕಂದ್ರೆ ಯಾವಾಗೂ ಆಪೋಸಿಟ್ ಸೈಡ್ ಥರ ರೋ ಮಾಡಿಕೊಂಡು ಹೋಗಬೇಕು. ಇದನ್ನ ಬಿಟ್ಟು ರಿವರ್ ಯಾವ ಸೈಡ್ ಮೂವ್ ಆಗ್ತಿರುತ್ತೆ ಆ ಸೈಡು ನಮ್ಮನ್ನ ಪುಲ್ ಮಾಡ್ತಾ ಇರುತ್ತೆ. ರೈಟ್ ಮೂವ್ ಆಗ್ತಾಯಿದ್ರೆ ರೈಟ್ ಪುಲ್ ಆಗ್ತಿರುತ್ತೆ, ಲೆಫ್ಟ್ ಮೂವ್ ಆಗ್ತಾಯಿದ್ರೆ ಲೆಫ್ಟ್ ಪುಲ್ ಆಗ್ತಿರುತ್ತೆ. ಸೊ ಅದ್ರ ಪ್ರಕಾರನೂ ನಾವು ರೋ ಮಾಡಿಕೊಂಡು ಕರೆಕ್ಟಾಗಿ ಹೋಗಬೇಕಾಗುತ್ತೆ. ಆ ಕಡೆ ಈ ಕಡೆ ನೀವು ನೋಡ್ತಾ ಇರ್ಬೋದು, ಸುತ್ತ ಫುಲ್ ಫಾರೆಸ್ಟ್ ಇದೆ. ಮತ್ತು ಅದ್ರ ಪಕ್ಕ ನೋಡ್ತಾ ಇರ್ಬೋದು ಫುಲ್ ಲೈಮ್ ಸ್ಟೋನ್ಸ್ ಇದೆ. ನೋಡೋಕ್ಕಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಈ ರೂಟ್ ಕೂಡ ಅಷ್ಟೇ, ಹೋಗ್ತಾ ಹೋಗ್ತಾ ತುಂಬ ಬ್ಯೂಟಿಫುಲ್ ಆಗಿದೆ ರೂಟು. ಈ ದಿನಂತಕ್ಕೆ ಬಂದರೆ ದಿಸ್ ಇಸ್ ಒನ್ ಆಫ್ ದ ಮಸ್ಟ್ ಡೂ ಆ್ಯಕ್ಟಿವಿಟೀಸ್. ಮತ್ತು ಈ ಕಯಾಕಿಂಗ್ ರೂಟ್ ಏನಿದೆಯಲ್ಲ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ನೀವು ನೋಡ್ತೀರಾ ಹೋಗ್ತಾ ಹೋಗ್ತಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ.
ನಾವಂತೂ ಫುಲ್ ಪ್ರೊಟೆಕ್ಷನಲ್ಲಿ ಬಂದುಬಿಟ್ಟಿದ್ವಿ, ಯು ವಿ ಜಾಕೆಟ್ಸು, ಹ್ಯಾಟ್ಸು ಇದೆಲ್ಲ ಹಾಕ್ಕೊಂಡು, ಬಿಕಾಸ್ ತುಂಬ ಸನ್ನಿ ವೆದರ್ ಇದೆ ಅಂದ್ಬಿಟ್ಟು. ಆದರೆ ಇಲ್ಲಿ ಯುರೋಪಿಯನ್ಸ್ ಏನಿರ್ತಾರಲ್ಲ ಅವರೆಲ್ಲ ಈ ಥರ ಎಲ್ಲ ಪ್ರೊಟೆಕ್ಷನ್ ಎಲ್ಲ ಏನೂ ಹಾಕ್ಕೊಳ್ಳಲ್ಲ. ನಾರ್ಮಲ್ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ಸ್ ಇಲ್ಲ ಸ್ವಿಮ್ ವೇರಲ್ಲಿ ಬಂದಿರ್ತಾರೆ, ಬಿಕಾಸ್ ಅವ್ರಿಗೆ ಟ್ಯಾನ್ ಆಗಬೇಕು, ಈ ವೆದರ್ನ ಎಂಜಾಯ್ ಮಾಡಬೇಕು ಅಂತ ಎಲ್ಲ ಈ ಥರ ಎಲ್ಲ ಇರುತ್ತೆ. ನಾವಂತೂ ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಕಾಲೆಲ್ಲ ಕಯಾಕಿಂಗಿಂದ ಆಚೆ ಹಾಕ್ಕೊಂಡು ಎಲ್ಲ ನೀರಿಗೆ ಟಚ್ ಆಗೋ ಥರ ಫುಲ್ ರಿಲ್ಯಾಕ್ಸ್ ಮಾಡಿಕೊಂಡು ಆರಾಮಾಗಿ ಹೋಗ್ತಿದ್ವಿ. ಇಲ್ಲಿ ನೋಡಿ ಈ ಕಯಾಕಿಂಗ್ ರೂಟು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಈ ಕಯಾಕಿಂಗ್ ಮಾಡಬೇಕಾದ್ರೆ ಒಂದೊಂದು ಕಡೆ ಶಾಲೋ ವಾಟರ್ ಇರುತ್ತೆ, ಒಂದೊಂದು ಕಡೆ ಡೀಪ್ ವಾಟರ್ಸ್ ಇರುತ್ತೆ. ನಂಗೆ ಅನಿಸ್ತು ಡೀಪ್ ವಾಟ್ರಲ್ಲಿ ಕಯಾಕಿಂಗ್ ಮಾಡಬೇಕಾದ್ರೆ ಈಸಿಯಾಗಿ ರೋ ಮಾಡ್ಬೋದು ಅಂತ. ಶಾಲೋ ವಾಟ್ರಲ್ಲಿ ಮಾಡಬೇಕಾದ್ರೆ ಒಂದೊಂದು ಸತಿ ಟಚ್ ಆಗುತ್ತೆ ಗ್ರೌಂಡ್ಗೆ. ಇಲ್ಲಿ ನೋಡಿ ಡಕೀಸ್ ಅದೂ ನಮ್ಮ ಜೊತೆ ಕಯಾಕಿಂಗ್ ಬಂದಿದೆ. ಒಂದೊಂದು ಕಡೆ ಅಂತೂ ಫುಲ್ ಶಾಲೋ ವಾಟರ್ ಥರ ಇರುತ್ತೆ, ಅದನ್ನ ನೋಡಿಕೊಂಡು ಕರೆಕ್ಟಾಗಿ ರೋ ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ಅಲ್ಲೆಲ್ಲ ಸ್ಟಕ್ಕಾಗಿ ಹೋಗ್ತಾಯಿತ್ತು ಕಯಾಕ್ಸು. ಆವಾಗ ಯಾರಾದರೂ ಒಬ್ಬರು ಇಳಿದ್ಬಿಟ್ಟು ಕಯಾಕ್ನ ಪುಷ್ ಮಾಡಿಬಿಟ್ಟು ಹಂಗೆ ರೋ ಮಾಡ್ಕೊಂಡು ಹೋಗಬೇಕಾಗಿತ್ತು. ಇದು ಒನ್ ಆಫ್ ದ ಲೈಮ್ ಸ್ಟೋನ್ಸ್ದು ವ್ಯೂ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ. ಆವಾಗಲೇ ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಶಟಲ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ತೋರಿಸಿದ್ನಲ್ಲ ಅದಲ್ಲ, ಇದು ಬೇರೆದು. ಇದನ್ನು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಇವಾಗ ಜಸ್ಟ್ ಒಂದು 10 ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋಣ ಅಂತ ಇಲ್ಲೇ ನಿಲ್ಲಿಸಿದ್ವಿ. ಆನ್ ದ ವೇ ಈ ರೂಟಲ್ಲೂ ಒಂದೊಂದು ಕಡೆ ಬ್ರೇಕ್ ಸ್ಪಾಟ್ಸ್ ಇರುತ್ತೆ, ಅಲ್ಲಿ ನಾವು ನಿಲ್ಲಿಸ್ಬೋದು. ಒಂದೊಂದು ಕಡೆ ವಾಶ್ರೂಮ್ಸ್ ಇರುತ್ತೆ, ಮತ್ತು ಒಂದೊಂದು ಕಡೆ ದೊಡ್ಡ ಓಪನ್ ಏರಿಯಾಸ್ ಇರುತ್ತೆ, ಅಲ್ಲಿ ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ತಿಂದ್ಕೊಂಡು ರೆಸ್ಟ್ ಮಾಡಿಕೊಂಡು ಮತ್ತು ವಾಪಸ್ ಕಯಾಕಿಂಗ್ ಥರ ಮಾಡ್ಕೋಬೋದು. ಇವಾಗ ವಿ ಆರ್ ರೀಚಿಂಗ್ ದ ಮೋಸ್ಟ್ ಅವೈಟೆಡ್ ಪಾರ್ಟ್ ಆಫ್ ದ ರೂಟ್, ಅಂದರೆ ಈ ಕ್ಯಾಸಲ್ ವ್ಯೂ. ಈ ಕ್ಯಾಸಲ್ ವ್ಯೂ ನೋಡಬೇಕಂತಲೇ ನಾವು 12 ಕಿಲೋಮೀಟರ್ ಕಯಾಕಿಂಗ್ ರೂಟ್ನ ಚೂಸ್ ಮಾಡಿದ್ವಿ. ಅದು ಬಿಟ್ಟು ಇನ್ನೂ 2 ಆಪ್ಷನ್ ಇತ್ತು, 9 ಕಿಲೋಮೀಟರ್ಸ್ ಮತ್ತು 21 ಕಿಲೋಮೀಟರ್ಸ್ ಅಂತ. 9 ಕಿಲೋಮೀಟರ್ಸಲ್ಲಿ ಆ್ಯಕ್ಚುಲಿ ಈ ವ್ಯೂಸ್ ಎಲ್ಲ ಏನೂ ಇರಲ್ಲ, ವಾಟರ್ ಫಾಲು ಇರಲ್ಲ, ಕ್ಯಾಸಲ್ ವ್ಯೂನೂ ಇರಲ್ಲ. 21 ಕಿಲೋಮೀಟರ್ಸಲ್ಲಿ ವ್ಯೂ ಇರುತ್ತೆ, ಬಟ್ ಅದು ತುಂಬ ಲಾಂಗ್ ಆಗುತ್ತೆ ಮತ್ತು ತುಂಬ ಟೈರಿಂಗ್ ಥರ ಇರುತ್ತೆ. ಅದಕ್ಕೆ ನಾವು ಮಿಡಲ್ ಥರ 12 ಕಿಲೋಮೀಟರ್ಸ್ ಚೂಸ್ ಮಾಡಿದ್ದೀವಿ. ನಮ್ಮ ಜೊತೆ ನೀವು ಈ ಕ್ಯಾಸಲ್ ವ್ಯೂನ ಎಂಜಾಯ್ ಮಾಡಿ. ಇನ್ನು ಹತ್ತಿರ ಹೋಗ್ಬಿಟ್ಟು ತೋರಿಸ್ತೀವಿ ಹೆಂಗೆ ಕಾಣಿಸುತ್ತೆ ಅಂತ. ಈ ಫುಲ್ ಫಾರೆಸ್ಟ್ ಮಧ್ಯ ಈ ರಿವರ್ ಏನಿದೆಯೋ ಅದು, ಈ ಥರ ಕಯಾಕಿಂಗ್ ಮಾಡಿಕೊಂಡು ಆ ಲೈಮ್ ಸ್ಟೋನ್ ಮೇಲೆ ಆ ಕ್ಯಾಸಲ್ ಬಿಲ್ಡ್ ಆಗಿರೋದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವೆರಿ ಯೂನಿಕ್ ಎಕ್ಸ್ಪೀರಿಯನ್ಸ್. ಇವಾಗ ಒಂದು ಚಿಕ್ಕ ವಾಟರ್ಫಾಲ್ ಇದೆ, ನಮ್ಮ ಕಯಾಕಿಂದ ರೋ ಮಾಡಿಕೊಂಡು ಅಲ್ಲಿಂದ ಡ್ರಾಪ್ ಆಗ್ತೀವಿ ಸ್ಲೈಟಾಗಿ, ಮಜಾ ಇರುತ್ತೆ. ಬಂದು ಚೆನ್ನಾಗಿದೆ ಅಲ್ಲ, ಅಲ್ಲಿಂದ ಬಂದು ಡಮಾರ ತೆಗೆಯೋದು. ಎಲ್ಲರೂ ಆ ಡ್ರಾಪ್ನ ಮಜಾ ಮಾಡ್ತಾಯಿದ್ದಾರೆ. ಅಲ್ಲಿಂದ ಡ್ರಾಪ್ ಮಾಡಿಕೊಂಡು ಒಂದು ರೆಸ್ಟಿಂಗ್ ಏರಿಯಾ ಥರನೂ ಎಷ್ಟೊಂದು ಕಯಾಕ್ಸು ಫುಲ್ ಸುತ್ತ ನಿಂತ್ಕೊಂಡು ರೆಸ್ಟ್ ಮಾಡ್ತಾಯಿದೆ. ಎಷ್ಟೊಂದು ಇಳಿದ್ಬಿಟ್ಟು ವಾಟ್ರಲ್ಲಿ ಆಟಾಡ್ತಾ ಇದ್ದಾರೆ. ನಾವೇನು ಇಲ್ದಿಲ್ಲ, ನಮ್ಗೆ ಆ್ಯಕ್ಚುಲಿ ಕೋಲ್ಡ್ ಆಗಿತ್ತು. ಸೊ ವಿ ಆರ್ ಲೈಕ್ ಓಕೆ ಲೆಟ್ಸ್ ಅವಾಯ್ಡ್ ದ ವಾಟರ್ ಅಂದ್ಬಿಟ್ಟು ಹಾಗೆ ಕೂತ್ಕೊಂಡು ಚೆನ್ನಾಗಿ ಸಣ್ಣ ಸೋಕ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ದೀವಿ. Once more!
One eternity later. ಫೈನಲಿ ಎಂಡ್ ಪಾಯಿಂಟ್ ರೀಚ್ ಆದ್ವಿ. ಆ ವಾಟರ್ಫಾಲಿಂದ ಇನ್ನು ಹಾಫ್ ಆನ್ ಅವರ್ ಕಯಾಕ್ ಮಾಡ್ಕೊಂಡು ಬರಬೇಕಾಗಿತ್ತು. ಎಲ್ಲರಿಗೂ ಆಲ್ಮೋಸ್ಟ್ ಫುಲ್ಲಿ ಟಯರ್ಡ್ ಆಗಿಬಿಟ್ಟಿತ್ತು, ಫುಲ್ ಎನರ್ಜಿ ಎಲ್ಲ ಡ್ರೈನ್ ಆಗಿಬಿಟ್ಟಿತ್ತು. ಯಾವಾಗಪ್ಪ ರೀಚ್ ಆಗ್ತೀವಿ ಅಂತ ಫುಲ್ ಜೋಶಲ್ಲಿ ಬೇಗ ರೀಚ್ ಆಗಿಬಿಡೋಣ ಅಂತ ಫಾಸ್ಟಾಗಿ ರೋ ಮಾಡಿಕೊಂಡು ಬಂದುಬಿಟ್ವಿ. ಎಂಡಿಂಗ್ ಅಂತೂ ರೀಚ್ ಆಗಿಬಿಟ್ವಿ. ಈ ಥರ ಎಂಡಿಂಗ್ ಇರುತ್ತೆ. ಇಲ್ಲಿಂದ ಒಂದು 50 ಮೀಟರ್ಸ್ ಮುಂದೆ ನಮ್ಮ ಕಯಾಕಿಂಗ್ ಇರುತ್ತಲ್ಲ ಅದನ್ನ ಕೊಟ್ಬಿಟ್ಟು ನಮ್ಮ ಕಯಾಕ್ ಪ್ಯಾಡಲ್ಸು ಮತ್ತು ಬಕೆಟ್ ಏನು ಕೊಟ್ಟಿರ್ತಾರೋ ಅದನ್ನ ವಾಪಸ್ ಕೊಡಬೇಕಾಗುತ್ತೆ. ಅದನ್ನ ಕೊಟ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಈ ಥರ ಒಂದು ರೆಸ್ಟೋರೆಂಟ್ ಇರುತ್ತೆ. ಆ ರೆಸ್ಟೋರೆಂಟಲ್ಲಿ ಇವಾಗ ನಾವೆಲ್ಲ ಬಂದು ತಿನ್ನೋದ ಅಂತ ಡಿಸೈಡ್ ಮಾಡಿದ್ವಿ. ರೆಸ್ಟೋರೆಂಟಲ್ಲೂ ಫುಲ್ಲು ರಶ್ಶು. ಕಯಾಕಿಂಗ್ ಎಲ್ಲ ಯಾರು ಮಾಡಿರ್ತಾರೋ ಅವರೆಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟು ಎಲ್ಲರೂ ಈ ರೆಸ್ಟೋರೆಂಟ್ಗೆ ಬಂದಿದ್ದರು. ಅಲ್ಲಿ ಸುತ್ತಮುತ್ತ ಇದೊಂದೇ ರೆಸ್ಟೋರೆಂಟ್ ಇದ್ದಿದ್ದು, ಅಂದರೆ ಕಯಾಕಿಂಗ್ ಪಕ್ಕನೇ. ಸೊ ಆರ್ಡರ್ ಮಾಡಿಬಿಟ್ಟು ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ಆರ್ಡರ್ ಎಲ್ಲ ಬಂತು ತಿಂದ್ಬಿಟ್ಟು ಇವತ್ತಿಗೆ ಅಷ್ಟೇ ಆಯಿತು. ನೆಕ್ಸ್ಟು ಉತ್ರೆಕ್ಟಿಗೆ ಹೋಗೋದು ಅಷ್ಟೇ, ಇನ್ನೇನು ಬೇರೆ ಏನು ಪ್ಲ್ಯಾನ್ಸ್ ಇಲ್ಲ ಬೆಲ್ಜಿಯಮಲ್ಲಿ. ಇವಾಗ ಉತ್ರೆಕ್ಟಿಗೆ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಬ್ರೇಕಿಗೆ ಅಂತ ಒಂದು ಕಡೆ ಸ್ಟಾಪ್ ಮಾಡಿದ್ವಿ. ಅಲ್ಲೇ ನೋಡಿ ಫುಲ್ ಬೈಕರ್ ಗ್ಯಾಂಗ್ ಇದೆ. ಇವಾಗ ಅವರೆಲ್ಲರೂ ನಮ್ಮ ಜೊತೆನೇ ಬಿಡ್ತಾರೆ ಅನಿಸುತ್ತೆ, ಸ್ಟಾರ್ಟ್ ಮಾಡ್ತಾರೆ ಅವ್ರ ಜರ್ನಿನೂ. ನಾವು ಇವಾಗ ಮತ್ತೆ ವಾಪಸ್ ಉತ್ರೆಕ್ಟಿಗೆ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಾನು ಅಂದ್ಕೊಂಡಂಗೆ ಇಲ್ಲೇ ಆ ಬೈಕರ್ ಗ್ಯಾಂಗೂ ನಮ್ಮ ಮುಂದೆನೇ ಹೋಗ್ತಾಯಿದ್ದಾರೆ. ಮತ್ತು ಪೆಟ್ರೋಲ್ ಫಿಲ್ ಮಾಡ್ಕೊಳ್ಳೋಣ ಅಂತ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ ಎಷ್ಟು ಫಿಲ್ ಮಾಡ್ಕೊತೀವಿ, ಎಷ್ಟಾಗುತ್ತೆ ನೋಡಿದ. ಇಲ್ಲಿ ಅರೌಂಡ್ 12 ಲೀಟರ್ಸ್ ಪೆಟ್ರೋಲ್ ಫಿಲ್ ಮಾಡ್ಕೊಂಡ್ವಿ. 21 ಯೂರೋಸ್ ಆಗಿದೆ. ನಮ್ಮ ಕಂಟೆಂಟ್ ಎಲ್ಲ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಫೈನಲಿ ನಾವು ಮನೆಗೆ ರೀಚ್ ಆದ್ವಿ. ಮನೆ ಹತ್ರನೇ ಬೈಕ್ ಪಾರ್ಕ್ ಮಾಡಿದ್ವಿ, ಯಾಕಂದರೆ ಮಂಡೇ ರಿಟರ್ನ್ ಇತ್ತು, ಸಂಡೇ ರಿಟರ್ನ್ ಇರಲಿಲ್ಲ. ಹೋಪ್ ಯು ಗೈಸ್ ಎಂಜಾಯ್ಡ್ ಆರ್ ಮೋಟರ್ ಬೈಕ್ ವ್ಲಾಗ್ಸ್ ಫ್ರಮ್ ನೆದರ್ಲ್ಯಾಂಡ್ಸ್ ಟು ಬೆಲ್ಜಿಯಮ್. ಈ ನೆದರ್ಲ್ಯಾಂಡ್ಸ್ ಬೆಲ್ಜಿಯಮ್ ಮೋಟರ್ ಬೈಕ್ ಟ್ರಿಪ್ ವ್ಲಾಗ್ಸ್ದು ಇದು ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಬಾಯ್.